ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7ನೇ ವೇತನ ಆಯೋಗದ ಅಧಿಕೃತ ಆದೇಶ ಪ್ರತಿಯನ್ನು ತೋರಿಸ್ತಾ ಇದ್ದೀನಿ. ಹಲವಾರು ಜನ ಯೂಟ್ಯೂಬಲ್ಲಿ ನೀವು ನೋಡ್ತಿರ್ಬೋದು ವಿಡಿಯೋಗಳಲ್ಲಿ ಅದು ಅಪ್ರೂವ್ ಆಗಿದೆ, ಇದು ಅಪ್ರೂವ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಾನು ಅದಕ್ಕೇ ನಿಮಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅಂತ ಆರ್ಥಿಕ ನೀವು ನೋಡ್ತಿರ್ಬೋದು. ಇದು ಗೌರ್ಮೆಂಟ್ ವೆಬ್ಸೈಟು. ಈ ಗೌರ್ಮೆಂಟ್ ವೆಬ್ಸೈಟಲ್ಲಿ 22 ಜುಲೈಗೆ ಅಧಿಕೃತ ಆದೇಶನ ಏನು ನೀಡಿದಾರೋ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಏನೇನು ನಿಮಗೆ ಜಾರಿ ಆಗುತ್ತೆ, ಎಲ್ಲದು ನಿಮಗೆ ಎಷ್ಟು ಸಿಗುತ್ತೆ, ಎಷ್ಟು ಎಕ್ಸ್ಟ್ರಾ 10% ಸಿಗುತ್ತಾ, ಅದು ಸಿಗುತ್ತಾ, ಎಲ್ಲ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ. ನಿವೃತ್ತಿ ಆದವ್ರಿಗೆ ಎಷ್ಟು ಸಿಗುತ್ತೆ, ಪಿಂಚಣಿ ಬರೋರಿಗೆ ಎಷ್ಟು ಸಿಗುತ್ತೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ. ಹಾಗೂ ಇದನ್ನು ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆಲ್ಲ ವಿಷಯಗಳು ತಿಳಿದು ಬರುತ್ತೆ. ಇದರಲ್ಲಿ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಕೆಲವರು ರಾಂಗ್ ಇರ್ಬೋದು, ಆದರೆ ಇದರಲ್ಲಿ ಆದೇಶ ಪ್ರತಿಯಲ್ಲಿ ಏನಿರುತ್ತೋ ಅದು ಮಾತ್ರ ನಿಮಗೆ ಸಿಗೋದು. ಹಾಗಾಗಿ ನಾನು ಡೈರೆಕ್ಟಾಗಿ ಆದೇಶ ಪ್ರತಿಯನ್ನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಆದೇಶ ಪ್ರತಿಯಲ್ಲಿ ಏನಿದೆ ಅಂತ. ಮತ್ತು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲದನ್ನು ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಿದ್ದಂಗೆ ಇದು ಲೇಟೆಸ್ಟು 22 ಜುಲೈಗೆ ಅಪ್ಲೋಡ್ ಮಾಡಿರುವಂಥದ್ದು. ಅದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ನೋಡ್ತಿರೋ ಹಾಗೆ 19/11/2022 ಆದೇಶದಲ್ಲಿ ರಚನೆಯಾಗಿದೆ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟವನ್ನು ಸಲ್ಲಿಸುತ್ತದೆ ಅಂತ. ಸೊ ಸರ್ಕಾರಿ ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ 22 ಜುಲೈ 2024 ನೀವು ನೋಡಿರ್ಬೋದು. ಇದು ಲೇಟೆಸ್ಟು ಪ್ರತಿ, ಇದು ಆದೇಶ ಪ್ರತಿ. ಸೊ ಇದರಲ್ಲಿ ಏನೇನು ಹೇಳಿದ್ದಾರೆ ಅಂತ ಇಲ್ಲಿ ತಿಳ್ಕೊಳ್ಳಿ. ನೋಡಿ, ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸುತ್ತದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ 1/7/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸಿರುತ್ತದೆ. ಸೊ ನಾನು ಹೇಳ್ದಂಗೆ ಆಗಸ್ಟ್ 1 ಆದ್ರೂ ಅದು ಜುಲೈ 1/2022 ಈ ಹೊಸ ಏನು ಪೇ ಸ್ಕೇಲನ್ನು ಹಾಕಿದ್ದಾರೋ ಅದನ್ನು ಅಪ್ಲೈ ಆಗುತ್ತೆ. ಸೊ ನಾನು ಸ್ವಲ್ಪ ಏನೇನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ನಿಧಾನವಾಗಿ ತಿಳಿಸ್ತೀನಿ. ಯಾವುದು ಈ ಥರ ನಾರ್ಮಲ್ ಸೆಂಟೆನ್ಸಸ್ ಏನಿರುತ್ತೋ ಫಾಸ್ಟಾಗಿ ಓದ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಉದ್ದಾಗ್ಬಿಡುತ್ತೆ ಅಂತ. ಸೊ ಈ ಪೇ ಸ್ಕೇಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೊಸ ಪೇ ಸ್ಕೇಲ್ ಎಷ್ಟಾಗುತ್ತೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಪರಿಷ್ಕೃತ ವೇತನ ಶ್ರೇಣಿ ಇದರಲ್ಲಿ 25 ಮಾಡಿದ್ದಾರೆ. 25 ಗ್ರೂಪ್ಸ್ ಇದೆ. ಲೆವೆಲ್ 1 ಲೆವೆಲ್ 2 ಅಂತ ನಾವೇನು ಹೇಳ್ತೀವಿ ಆ ಥರ 25 ಲೆವೆಲ್ಸ್ ಥರ ಮಾಡಿದ್ದಾರೆ. ಸೊ ಈ ಪೇ ಸ್ಕೇಲನ್ನು ಡೀಟೇಲಾಗಿ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನಾನು ಹಾಕಿದ್ದೆ ಪೇ ಸ್ಕೇಲ್. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ಡೀಟೇಲಾಗಿ ನೋಡ್ಕೊಳ್ಬೋದು. 17,000 ಇರೋರಿಗೆ 27,000 ಆಗುತ್ತೆ. ಆ ಥರ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಇದೇ ಸೇಮ್ ಪೇ ಸ್ಕೇಲನ್ನು ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಬೋದಾಗಿದೆ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದು ಮತ್ತೆ ಹೇಳಕ್ಕೆ ಹೋಗಲ್ಲ. ಮತ್ತು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಕಂಡಂತೆ ವೇತನವನ್ನು ನಿಗದಿಪಡಿಸತಕ್ಕದ್ದು. ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದು ನೋಡಿ, ದಿನಾಂಕ 1/7/2022 ಮೂಲ ವೇತನ. ಹಲವಾರು ಜನ ನಂಗೆ ಕ್ವೆಶನ್ ಮಾಡ್ತಿದ್ರಿ, ನಾವು ಲಾಸ್ಟ್ ಇದು ಸ್ಯಾಲ್ರಿ ತೊಗೊಬೇಕಾ ಬೇಸಿಕ್ ತೊಗೊಬೇಕಾ ಅಂತ. ಸೊ ನೋಡಿ, ನೀವು 1/7/2022 ನಿಮ್ಗೆ ಏನು ಬರ್ತಿತ್ತೋ ಆವಾಗ ಅದು ಬೇಸಿಕ್ ಪೇ ತೊಗೊಬೇಕು. ದಿನಾಂಕ 1/7/2022 ಇದ್ದಂತಹ ಬೆಲೆ ಸೂಚ್ಯಂಕ ಹಂತ 361. ಇದು AICPI ಇಂಡೆಕ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ಯೆ. ಅಂದರೆ ಈ ಮೂಲ ವೇತನದ ಮೇಲೆ 31% DA ಹೈಕು. ದಿನಾಂಕ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.5% ಫಿಟ್ಮೆಂಟ್. ಸೊ ನಾನು ಹೇಳ್ದಾಗೆ ಮೂಲ ವೇತನ ಮತ್ತು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಯನ್ನು ಒಟ್ಟುಗೂಡಿಸಿ ಅಂದರೆ ಮೂಲ ವೇತನ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್. ಈ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸೋದು. ಅಂದರೆ ಇದಿಷ್ಟನ್ನು ಮೂರನ್ನು ಆ್ಯಡ್ ಮಾಡಿದಾಗ ನಿಮಗೆ ಯಾವ ರೇಂಜಿಗೆ ಬರುತ್ತೆ ಅಂತ ನೀವು ನೋಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ನೀವು ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 18,600 ಬಂತು ಅಂತ ಅಂದ್ಕೊಳ್ಳಿ. ಆವಾಗ
ಅದು ನಿಮ್ಮ ವೇತನ ಏನಾಗುತ್ತೆ ಅಂದರೆ ನಿಮಗೆ 29,600 ರೂಪಾಯಿ ಆಗುತ್ತೆ. ಸೊ ಈ ಥರ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಇದು 18 ಆ ಥರ ನೀವು ಮೂರನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಆ ಟೇಬಲಲ್ಲಿ ಮತ್ತೆ ಚೆಕ್ ಮಾಡ್ಕೊಳ್ಬೋದಾಗಿದೆ. ಪಿಂಚಣಿದಾರರಿಗೂ ಇದು ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯ 1 ಆಗಸ್ಟ್ 2024 ಪ್ರಾಪ್ತವಾಗುತ್ತೆ. ಅಂದರೆ ಈ ಥರ ಹೊಸ ಸ್ಯಾಲ್ರಿ ನಿಮಗೆ 1 ಆಗಸ್ಟಿಂದ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವಾಗ ಪೆನ್ಷನ್ ತಗೊಳ್ಳೋರಿಗೂ ಕೂಡ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರ್ಷಿಸುತ್ತದೆ. ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ 8,500 ಮತ್ತು 75,300ರಿಂದ 13,500 ಮತ್ತು 1,20,000 ಅಂದರೆ ನಿಮ್ಗೆ ಇನ್ನು ಮಿನಿಮಮ್ ಪೆನ್ಷನ್ 13,500 ಸಿಗುತ್ತೆ ಹಾಗೂ ಮ್ಯಾಕ್ಸಿಮಮ್ 1,20,600ವರೆಗೂ ಸಿಗುತ್ತೆ. ಹಾಗೆ ಕುಟುಂಬ ಪಿಂಚಣಿಯ ಕನಿಷ್ಠ ಮೊತ್ತವನ್ನು 13,500ರಿಂದ 80,400 ಅಂದರೆ ಫ್ಯಾಮಿಲಿ ಪೆನ್ಷನ್ ಕೂಡ 13,500 ಮಿನಿಮಮ್ ಸಿಗುತ್ತೆ, ಮ್ಯಾಕ್ಸಿಮಮ್ 80,400ಕ್ಕೆ ಸಿಗುತ್ತೆ ಅಂತ. ಈ ಪಿಂಚಣಿ ಮತ್ತು ಕುಟುಂಬಗಳ ದಿನಾಂಕ 1/7 ಜಾರಿಗೆ ಬರುತ್ತದೆ. ಆದರೆ ಪಿಂಚಣಿ ಪರಿಷ್ಕರಣೆ ಆರ್ಥಿಕ ಲಾಭವು ದಿನಾಂಕ 1/8/2024 ಪ್ರಾಪ್ತಿಯಾಗತಕ್ಕದ್ದು. ಮರಣ ಮತ್ತು ನಿವೃತ್ತ ಅಧಿಕಾರಿಗಳ ಪ್ರಸ್ತುತ ಗರಿಷ್ಠ ಮಿತಿ 20 ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಯಾರು ಮರಣ ಹೊಂದಿದವರಿಗೆ ಕೊಡುವಂಥ 20 ಲಕ್ಷ ಏನಿರುತ್ತೋ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ದಿನಾಂಕ 1/7 ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು. ಹೇಗೆ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ. 1/7/2021 ಮೂಲ ನಿವೃತ್ತಿ ವೇತನ ಎಷ್ಟು ಮೂಲ ವೇತನ ಇತ್ತು ಅಂತ ಅದು, ಮತ್ತು 1/7/2022 ಲಭ್ಯವಿದ್ದ 31% DA, 1/7/2022 27% ಫಿಟ್ಮೆಂಟ್. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಮೂಲ ವೇತನ ನಿಮ್ಮ 1/7/2022 ಪೆನ್ಷನ್ನ ಮೂಲ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್. ಸೊ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ಇಲ್ಲೋದು ನೋಡಿ ಇ ಅಂತ ಕೊಟ್ಟಿದ್ದಾರೆ. ಇದು ಮೂರನ್ನು ಒಟ್ಟು ಮಾಡಿದರೆ 13,000 ರೂಪಾಯಿಗಳ ಕನಿಷ್ಠ ಪೆನ್ಷನಿಗೆ ಕಡಿಮೆ ಇಲ್ಲದಂತೆ ಮತ್ತು ನಿವೃತ್ತ ಗರಿಷ್ಠ ವೇತನ 1,20,600 ಮಿತಿಗೆ. ಅಂದರೆ ನಾನು ಆಲ್ರೆಡಿ ಅದು ಲಿಮಿಟ್ಸ್ ಹೇಳಿದೆ ಅಲ್ವಾ, ಎಷ್ಟು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಹೇಳಿದೆ. ಇದು ಮೂರನ್ನು ಆ್ಯಡ್ ಮಾಡಿದಾಗ ಒಂದು ವೇಳೆ ನಿಮ್ಗೆ 13,500ಕ್ಕಿಂತ ಕಮ್ಮಿ ಬಂದರೆ ಮಿನಿಮಮ್ 13,500 ಅಂತೂ ಸಿಗುತ್ತೆ. ಅದೇ ಇದು ಮೂರನ್ನು ಆ್ಯಡ್ ಮಾಡಿದಾಗ ನಿಮ್ಮದು ಪೆನ್ಷನ್ ಏನಾದರೂ 1,20,600 ರೂಪಾಯಿಗಿಂತ ಜಾಸ್ತಿ ಆದರೆ ನಿಮಗೆ 1,20,600 ರೂಪಾಯಿ ಸಿಗುತ್ತೆ. ಸೊ ಈ ಥರ ಇದು ಮೂರನ್ನು ಆ್ಯಡ್ ಮಾಡಬೇಕು. ಸದ್ಯಕ್ಕೆ ಇದು ಮೂರನ್ನು ಆ್ಯಡ್ ಮಾಡೋದು ಅಂತ ಅಷ್ಟೇ ಆದೇಶ ಪ್ರತಿಯಲ್ಲಿ ಕೊಟ್ಟಿರೋದು. ಅದನ್ನೇ ನಾನು ನನ್ನ ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಾನೇನು ಚಾನಲ್ನಲ್ಲಿ ಹೇಳಿದ್ನೋ ಸೇಮ್ ಅದೇ ಆದೇಶ ಪ್ರತಿಯಲ್ಲಿ ಕೂಡ ಇದೆ. ಸೊ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.